ಯಾವ ಕಾರಣಕ್ಕೂ ಒಪ್ಪಕ್ಕಾಗದೇ ಇರುವಂತ ನಡವಳಿಕೆ. ಬಿಜೆಪಿ ಆಫೀಸ್ ಮೇಲೆ ಕಾಂಗ್ರೆಸ್ ಗೂಂಡಾಗಳು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಇಲ್ಲಿ ತನಕ ಪೊಲೀಸ್ ಇಲಾಖೆ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿದೆ. ಪ್ರತಿಭಟನೆ ಮಾಡಿದಂತ ನಮ್ಮ ಕಾರ್ಯಕರ್ತರನ್ನ ಎಳ್ಕೊಂಡು ಹೋಗುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಿಗೆ ಕೇಳಿ ಬಯಸ್ತೇನೆ, ನೀವು ಸಾಮಾನ್ಯ ಜನರ ರಕ್ಷಣೆಗಿರೋದು ಕಾಂಗ್ರೆಸ್ ಸರ್ಕಾರದ ಚಮಚಾಗಿರಿ ಮಾಡಕ್ಕಿರೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ ರಕ್ಷಣೆ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ರಕ್ಷಣೆ ನಾವು ಮಾಡ್ಕೊಳಕ್ ನಮಗೆ ಬರುತ್ತೆ. ಒಂದ್ಸತಿ ಬಿಜೆಪಿ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರೆ ನಮ್ಮ ರಕ್ಷಣೆಯನ್ನ ನೀವ್ ಯಾರು ಮಾಡೋ ಅವಶ್ಯಕತೆ ಇಲ್ಲ, ನಾವು ಮಾಡ್ಕೋತೀವಿ. ನಾಟಕ ಮಾಡಬೇಡಿ. ನಮಗೆ ಬಂದು ನಿಮ್ಮ ಪೊಲೀಸ್ ಇಲಾಖೆಯ ಜೀಪ್ ಮೇಲೆ ಹತ್ತಿ ಕಾಂಗ್ರೆಸ್ ಧ್ವಜವನ್ನ ಹಾರಿಸ್ತಾರೆ, ನೀವು ನೋಡ್ಕೊಂಡು ತಮಾಷೆ ನೋಡ್ತೀರಾ. ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂತ ಕೆಲ್ಸಕ್ಕೆ ಬರ್ತೀರಿ. ಅವ್ರು ನಮ್ಮ ಆಫೀಸ್ ಮೇಲೆ ಹಲ್ಲೆಯನ್ನ ಮಾಡಕ್ ಬಂದ್ರೆ ನಮ್ಮ ಆಫೀಸಿನ ಬಾಗಿಲನ್ನು ಹಾಕಿಸ್ತೀರಾ? ಗೂಂಡಾಗಳು ಎಲ್ಲಾದ್ರೂ ಹಲ್ಲೆ ಮಾಡಕ್ ಹೋದ್ರೆ ಅವರು ಎಲ್ಲರನ್ನು ಜಾಗ ಖಾಲಿ ಮಾಡಿಸ್ತೀರಾ, ಗೂಂಡಾಗಳನ್ನ ಅರೆಸ್ಟ್ ಮಾಡ್ತೀರಾ? ಬಹಳ ವ್ಯತಿರಿಕ್ತವಾಗಿ ನಡ್ಕೋತಾ ಇದೀರಿ. ಇದ್ರ ಹಿಂದೆ ನಿಮ್ ಸಿಎಂ ಇದ್ದಾರೆ, ನಿಮ್ಮ ಕಾಂಗ್ರೆಸ್ನ ಗೂಂಡಾ ಅಧ್ಯಕ್ಷ BK ಹರಿಪ್ರಸಾದ್ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಈ ಮೂಲಕ ಎಚ್ಚರಿಕೆ ಏನ್ ಕೊಡ್ತೇವೆ, ರಾಮ ಮಂದಿರದ ಹೋರಾಟ, ಕಾಶ್ಮೀರದ ಹೋರಾಟದಲ್ಲಿ ಗುಂಡಿಗೆ ಕೊಟ್ಟಿರುವಂತವ್ರು ನಮ್ಮ ಹಿರಿಯರು. ಯಾವ ಕಾರಣಕ್ಕೂ ಈ ಗುಂಡಾಗಿರಿಗೆಲ್ಲ ಹೆದರಲ್ಲ. ಮುಂದಿನ ದಿವಸದಲ್ಲಿ ನಾವು ಯಾರು ಅಂತ ತೋರಿಸ್ತೀವಿ. ನಮ್ಮ ಹಿರಿಯರು ಬರ್ತಾರೆ, ತೀರ್ಮಾನ ಮಾಡ್ತೀವಿ. ಇದನ್ನ ಅಂತ್ಯ ತನಕ ತಗೊಂಡು ಹೋಗೋದ್ರವರೆಗೂ ನಾವು ಬಿಡೋದಿಲ್ಲ. ಪೀಠೋಪಕರಣಕ್ಕೆ ಕೈ ಹಾಕಿದಾರ ಇಲ್ವಾ ನೋಡ್ಬೇಕು. ಚಪ್ಪಲಿಗಳು ಬಿದ್ದಿದೆ, ನಮ್ಮ ಬಂಟಿಗಳು ಹರಿದೋಗಿದೆ, ನಮ್ಮ ಶೆಟ್ರನ್ನ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಆಫೀಸಿನ ಬಾಗಿಲನ್ನ ಹಾಕಿರೋರ ಬಾಗಿಲು ಶಾಶ್ವತವಾಗಿ ಮುಚ್ಚುವಂತ ದಿನಗಳ ಹತ್ರ ಇದೆ.